ನಾವ್ ಈ ಸಲ ಕ್ಲಾರೆಟ್ ಕಾಲೇಜ್ ಹತ್ರ ಇರೋ ಕ್ಯಾಂಟೀನ್ ಅಲ್ಲಿ ಇಂಟರ್ವ್ಯೂ ಮಾಡಿದ್ದು ಯಾರೋ ಬರೀ ನಾರ್ಮಲ್ ಎಂಪ್ಲಾಯಿನಲ್ಲ, ಬಟ್ ಫ್ಯೂಚರ್ ವುಮನ್ ಆಂಟರ್ಪ್ರಿನರ್ನ. ಈಸಲಿ ನೀವ್ ಹೇಳೋದು ಕೇಳಿರ್ತೀರಾ, ಈ ಜಾಬ್ ಅಲ್ಲೆಲ್ಲ 9 to 5 ವರ್ಕ್ ಮಾಡಕ್ಕಾಗಲ್ಲ, ಹೆವಿ ಸ್ಟ್ರೆಸ್ ಇರುತ್ತೆ ಗುರು ಅಂತ. ಆದ್ರೆ ಇಲ್ಲೊಬ್ರು ಹೇಳ್ತಾರೆ, ನಮ್ದೇ ಒಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೂ ಅದಕ್ಕೆ ಬೇಕಾಗಿರೋ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಅದನ್ನ ಬೇರೆ ಕಡೆ ವರ್ಕ್ ಮಾಡಿ ಗೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ. ಮ್ಯಾಮ್ ನಮಸ್ತೆ, ತಮ್ಮ ಹೆಸರೇನು ಮತ್ತೆ ಕ್ಯಾಂಟೀನ್ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಜಸಿಂತಾ. ಓಕೆ, ಸೊ ನಾವು ಮುಂಚೆ ಡಿಸ್ಕಸ್ ಮಾಡಬೇಕಾದ್ರೆ ಯು ಆರ್ ಸೇಯಿಂಗ್ ಲೈಕ್ ಬೇರೆ ಕಡೆ ನನಗೂ ನಂದೇ ಒಂದು ಕ್ಯಾಂಟೀನ್ ರನ್ ಮಾಡೋ ಇಂಟೆನ್ಷನ್ ಇದೆ ಅಂತ. ಸೊ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಎಲ್ಲಾದರೂ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಗೇನ್ ಮಾಡೋದು ಇಂಪಾರ್ಟೆಂಟ್ ಅಂತ ನನ್ನ ಅನಿಸಿಕೆ. ನಿಮ್ಗೇನು ಅನ್ಸುತ್ತೆ ಅದ್ರ ಬಗ್ಗೆ? ನಂದು ಸೇಮ್. ಅಂದರೆ ಬೇರೆ ಕಡೆ ಮಾಡಿದ್ರೆ ನಮ್ಗೆ ಯಾವ ತರ ಮಾಡೋದಂತ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಏನೇನೋ ಅವರು ಹೆಣ್ಣಾಗಿ ಇಟ್ಕೊಂಡು ಆಚೆ ಬಂದು ವರ್ಕ್ ಮಾಡೋದು ಅದು ನಿಮ್ಗೆ ಚಾಲೆಂಜಿಂಗ್ ಅನ್ಸುತ್ತಾ ಇಲ್ಲ ಈಸಿಯಾಗಿ? ಚಾಲೆಂಜಿಂಗ್ ಬಟ್ ಏನಂದ್ರೆ ನಾವು ಹೆಣ್ಣಾಗಿ ಮತ್ತು ಸಡನ್ ಆಗಿ ನಾವು ಹೋಗಿ ವರ್ಕ್ ಮಾಡೋಕ್ಕಾಗಲ್ಲ. ಯೋಚನೆ ಮಾಡಬೇಕು ಮತ್ತೆ ಏನಂದ್ರೆ ಸಡನ್ ಆಗಿ ಅದು ನಾವು ಹೋಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ರೆ ಏನಾದರೂ ಲಾಸ್ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಎಲ್ಲ ಯೋಚನೆ ಮಾಡಿ ಮಾಡಬೇಕು. ಕಾಲೇಜಲ್ಲಿ ಕ್ಯಾಂಟೀನ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು ಹೇಗೆ ಅನ್ಸ್ತಾ ಇದೆ? ಬಿಕಾಸ್ ಟಾರ್ಗೆಟ್ ಆಡಿಯನ್ಸ್ ಕಾಲೇಜ್ ಸ್ಟೂಡೆಂಟ್ಸ್. ತುಂಬಾ ಖುಷಿ. ಏನಂತ ಒಂದು ಖುಷಿ ಆಗೋ ಫ್ಯಾಕ್ಟರ್? ಮಕ್ಕಳ ಜೊತೆ ಮಾತಾಡ್ಕೊಂಡು ಫ್ರೆಂಡ್ಶಿಪ್ ಮಾಡ್ಕೊಂಡು ಮಾಡೋದು ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಮಕ್ಕಳು ಇದ್ದಾರೆ ಅನ್ಸುತ್ತೆ, ಫ್ರೆಂಡ್ಸ್ ತುಂಬಾ ಸಿಗುತ್ತೆ.